ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಇವತ್ತು ನಿಮಗೆ 20-30 ಸೈಟ್ ಒಂದು ಮತ್ತು 30-40 ಸೈಟ್ ಒಂದು ಎರಡನ್ನೂ ತೋರಿಸ್ತೀನಿ. ಎರಡು ಬೇರೆ ಬೇರೆ ಏರಿಯಾಗಳಲ್ಲಿವೆ. ಈ ವಿಡಿಯೋನ ಪೂರ್ತಿ ನೋಡಿ, ಎಲ್ಲ ನಿಮಗೆ ಅರ್ಥ ಆಗುತ್ತೆ. ನೋಡ್ತಾ ಇರೋರು ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಜಾಗ ಏನು ನೋಡ್ತಾ ಇದ್ದೀರಾ, ಇದು ನೈಸ್ ರೋಡ್, ಅಂದರೆ ಮಾಗಡಿ ರೋಡ್, ನೈಸ್ ರೋಡ್ ಜಂಕ್ಷನ್ ಅಂತ ಕರೀತಾರೆ ಇದನ್ನು. ಇಲ್ಲಿಂದ ನೀವು ಎಲ್ಲಿ ಬೇಕಾದರೂ ಹೋಗ್ಬೋದು. ಆ ಕಡೆ ಈ ಕಡೆ ನಿಮಗೆ ಲೆಫ್ಟ್ಗೆ ಹೋದರೆ ಮೈಸೂರು ರೋಡ್ಗೆ ಹೋಗ್ಬೋದು. ಮೈಸೂರು ರೋಡಿಂದ ಬನ್ನೇರುಘಟ್ಟ ರೋಡು, ಕನಕಪುರ ರೋಡು ಮತ್ತು ಹಾಗೆ ಮುಂದೆ ಹೋದರೆ ಹೊಸೂರು ರೋಡು ಕೂಡ ಹೋಗ್ಬೋದು. ಈ ಜಾಗ ಏನು ನೋಡ್ತಾ ಇದ್ದೀರಾ, ಇಲ್ಲಿಂದ ನಾನು ತೋರಿಸ್ತಾ ಇರುವಂಥ ಸೈಟು 5.5 ಕಿಲೋಮೀಟ್ರ್ ಆಗುತ್ತೆ. ಈ ನೈಸ್ ರೋಡಿಂದ ಒಂದು ಸ್ವಲ್ಪ ಮುಂದೆ ಬಂದೇಟಿಗೆ ನಿಮಗೆ ಕಾಚವಳ್ಳಿ ಗೇಟ್ ಸಿಗುತ್ತೆ. ಕಾಚವಳ್ಳಿ ಗೇಟಿಂದ ಒಂದು ಸ್ವಲ್ಪ ಮುಂದೆ ಹೋದೇಟಿಗೆ ನಿಮಗೆ ಯಾವ್ಯಾವ ಏರಿಯಾ ಸಿಗುತ್ತೆ ಅಂತ ಹೇಳ್ತೀನಿ. ಗೊಲ್ರಟ್ಟಿ ಸಿಗುತ್ತೆ, ಅದು ಚಿಕ್ಕ ಗೊಲ್ರಟ್ಟಿ. ಅದು ಚಿಕ್ಕ ಗೊಲ್ರಟ್ಟಿ ಅದಾದಮೇಲೆ ನಿಮಗೆ ಫಾರೆಸ್ಟ್ ಗೇಟ್ ಅಂತ ಸಿಗುತ್ತೆ. ಅದಕ್ಕಿಂತ ಒಂದು ಸ್ವಲ್ಪ ಮುಂದೆ ಹೋದರೆ 1 ಕಿಲೋಮೀಟ್ರ್ ಮುಂದೆ ಹೋದೇಟಿಗೆ ನಿಮಗೆ ಕಾಚವಳ್ಳಿ ಅಲ್ಲ ಮಾಚವಳ್ಳಿ ಅಂತ ಸಿಗುತ್ತೆ. ಆ ಗೇಟಿಂದ ನೀವು ಒಳಗಡೆ ಮಾಚವಳ್ಳಿ ಊರು ಒಳಗಡೆ ಹೋಗ್ಬೋದು. ಅದಾದಮೇಲೆ ನಿಮಗೆ ಸಿಗೋದೇ ಕಡಬಗೆರೆ ಕ್ರಾಸ್. ನಾನಿವಾಗ ನಿಮಗೆ ತೋರಿಸೋಕ್ಕೆ ಕರ್ಕೊಂಡು ಹೋಗ್ತಾ ಇರುವಂಥ ಸೈಟು 30-40 ಈಸ್ಟ್ ನಾರ್ತ್ ಕಾರ್ನರ್ ಇರುವಂಥ ಸೈಟ್ನ ನಿಮಗೆ ಇವಾಗ ತೋರಿಸೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಕಡಬಗೆರೆ ಕ್ರಾಸ್ ಹತ್ರ ಹೋಗೋಣ. ಸೈಟ್ ಇರುವಂಥ ಏರಿಯಾ ಚೆನ್ನೈನಹಳ್ಳಿಯಿಂದ ಹಿಂದೆ ಒಂದು ಆರ್ಚ್ ಬರುತ್ತೆ. ಆ ಆರ್ಚಿಂದ ಒಳಗಡೆ ಲೆಫ್ಟಿಗೆ ತೊಗೊಂಡ್ರೆ, ಲೆಫ್ಟಿಗೆ ತಗೊಂಡು ಮುಂದೆ ಹೋದರೆ ಅಲ್ಲಿ 1 ಕಿಲೋಮೀಟ್ರ್ ಮುಂದೆ ಹೋದರೆ ಅಲ್ಲಿ ದಕ್ಷಿಣಾಮೂರ್ತಿ ನಗರ ಅಂತ ಸಿಗುತ್ತೆ. ಅಲ್ಲಿ ಅದರ ಪಕ್ಕದಲ್ಲೇ ಇರುವಂಥ ಸೈಟ್ ಇದು 30-40 ಈಸ್ಟ್ ನಾರ್ತ್ ಕಾರ್ನರು. ಈ ಜಾಗ ನೋಡ್ತಾ ಇದ್ದೀರಲ್ಲ, ಇದು ಬಂದು ಮಾಚವಳ್ಳಿ ಗೇಟ್ ಅಂತ ಕರೀತಾರೆ. ಸ್ಟ್ರೈಟ್ ಒಳಗಡೆ ಹೋದರೆ ಮಾಚವಳ್ಳಿ ಊರು ಒಳಗಡೆ ಹೋಗ್ಬೋದು. ಮುಂದೆ ಹಿಂಗೆ ಲೆಫ್ಟ್ ಹೋದರೆ ಕಡಬಗೆರೆ ಕ್ರಾಸ್ ಸಿಗುತ್ತೆ ನಿಮಗೆ. ನೋಡಿ, ಇದೇ ಕಡಬಗೆರೆ ಕ್ರಾಸು. ಇಲ್ಲಿ ನೀವು ಯಾವಾಗಾದರೂ ಈ ಕಡೆ ಬಂದಿದ್ದರೆ ನೋಡಿ, 300 ಅಡಿ ರೋಡ್ ಮಾಡ್ತಾಯಿದ್ದಾರೆ ಇಲ್ಲಿ. ಮಾಗಡಿ ರೋಡಿಂದ ಮೈಸೂರು ರೋಡ್ವರೆಗೂ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅವ್ರು ಮಾಡ್ತಾ ಇರುವಂಥ, ಅಂದರೆ BDAದವ್ರು ಮಾಡ್ತಾ ಇರುವಂಥ ರೋಡ್ ಇದು. ಇಲ್ಲೇನಾರ ರೋಡು ಕಂಪ್ಲೀಟ್ ಆಗಿಬಿಟ್ರೆ ನೀವು ಇಲ್ಲಿಂದ ಒಂದು 15 ನಿಮಿಷಕ್ಕೆ ನೀವು ಮೈಸೂರು ರೋಡ್ ಹೊಂಟೋಗ್ಬೋದು. ನೋಡಿ, ಸುತ್ತ ನೋಡ್ತಾ ಇದ್ದೀರಾ, ಇದು ಸ್ಟ್ರೈಟ್ ಹೋದರೆ ಹಾಗೇ ನಿಮಗೆ ಕಡಬಗೆರೆ ಊರು ಕಡೆ ಹೋಗುತ್ತೆ. ಅದು ಈ ಕಡೆ ಹೋದರೆ ಮಾಗಡಿ ಕಡೆ ಹೋಗುತ್ತೆ. ಇಲ್ಲಿಂದ ನಿಮಗೆ ಇನ್ನು ಮುಂದೆ ನೆಲಮಂಗಲ ರೋಡ್ ಕಡೆ ರೋಡ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಆಗುತ್ತೋ ಏನೋ ಗೊತ್ತಿಲ್ಲ, ಎಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿಂದ ನೆಲಮಂಗಲ ರೋಡ್ಗೆ ಇದು 300 ಅಡಿ ರೋಡ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳೋದು. ಏನಾದರೂ ರೋಡು ಕಂಟಿನ್ಯೂ ಆಯಿತು ಅಂತ ಅಂದ್ಕೊಳ್ಳಿ, ಕಂಟಿನ್ಯೂ ಆದರೆ ಯಾರು ಖುಷಿ, ಯಾರಿಗೆ ದುಃಖ ಅಂತ ಅಂದರೆ ಇಲ್ಲಿ ರೋಡಲ್ಲಿ ಓಡಾಡೋರಿಗೆ ಖಂಡಿತ ಖುಷಿ ಆಗೇ ಆಗುತ್ತೆ. ಬೇಗ ನೆಲಮಂಗಲ ರೋಡ್ಗೆ ಹೋಗಿ ಅಲ್ಲೆಲ್ಲರ ಹೊರಗಡೆ ಎಲ್ಲರೂ ಹೋಗ್ಬೋದು ಅಂತ. ಆದರೆ ಇಲ್ಲಿ ಮನೆ ಕಟ್ಕೊಂಡಿರ್ತಾರಲ್ಲ ನೋಡಿ, ಅವಾಗಿಂದ ಅವ್ರಿಗಂತೂ ತುಂಬಾ ದುಃಖ ಆಗುತ್ತೆ. ಯಾಕೆ ಅಂತ ಅಂದರೆ ಎಷ್ಟೊಂದು ಮನೆ ಕಟ್ಟಿಬಿಟ್ಟಿರ್ತಾರೆ.
ಆವಾಗ ಅವ್ರಿಗೆಲ್ಲ ಮನೆ ಹೊಡಿಬೇಕಾಗತ್ತೆ, ಅವ್ರಿಗಂತೂ ಖಂಡಿತ ನೋವು ಆಗೇ ಆಗುತ್ತೆ. ಇದೇನು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಇಲ್ಲೊಂದು 30-40 ಸೈಟ್ ಇದೆ, ವೆಸ್ಟ್ ಫೇಸು. ಈ ಒಳಗಡೆ ಇಲ್ಲಿ ಹೋದರೆ ನೀವು ಸ್ಟ್ರೈಟು, ಅದು ಅಲ್ಲಿಂದ ಒಂದು 4ನೇ ಸೈಟ್ ಅಷ್ಟೇ, ಕಾರ್ನರ್ ಜಾಗ. ಅದುವೇ 4,500 ರೂಪಾಯಿ ಹೇಳ್ತಾರೆ ಸ್ಕ್ವೇರ್ ಫೀಟು, ನೆಗೋಷಿಯಬಲು. ನೋಡಿ ಇದೇ ಜಾಗದಲ್ಲಿ ಇಲ್ಲಿ ನೀವು ಲೆಫ್ಟ್ಗೆ ಹೋದರೆ ದಕ್ಷಿಣಾಮೂರ್ತಿ ನಗರ ಸಿಕ್ಕೋದು. ಅಲ್ಲಿ 30-40 ಈಸ್ಟ್ ನಾರ್ತು ಕಾರ್ನರು ಸೈಟು, ಅಲ್ಲಿ ನಿಮಗೆ ತೋರಿಸ್ತೀನಿ. ಬನ್ನಿ, ಇಲ್ಲೊಂದು ಸೈಟ್ ಇದೆ, ಅದನ್ನು ಹೇಳಿದ್ದೀನಿ ನಿಮಗೆ, ವೆಸ್ಟ್ ಫೇಸ್. ಇದು 20-30 ಸೈಟ್ ತೋರಿಸ್ತೀನಿ ಅಂತ ನಿಮ್ಗೆ ಹೇಳಿದ್ನಲ್ಲ, ಅದು ಬಂದು ಆಂಧ್ರಹಳ್ಳಿ ಹತ್ರ, ಚಕ್ರನಗರದ ಹತ್ರ ಇರುವಂಥ ಸೈಟ್. ಅದು ಮುಗಿದ ತಕ್ಷಣ ನಿಮಗೆ 20-30 ಸೈಟ್ ತೋರಿಸ್ತೀನಿ. ನೋಡಿ ಏನು ಈ ಹಸಿರು ಕಾಣಿಸ್ತಾ ಇದೆಯಲ್ಲ, ಈ ಜಾಗ ಇದು ದಕ್ಷಿಣಾಮೂರ್ತಿ ನಗರ ಅಲ್ಲ, ಇದು ಅದರ ಪಕ್ಕದಲ್ಲೇ ಅದಕ್ಕೆ ಅಟ್ಯಾಚ್ ಆಗಿರುವಂಥ ನಗರ ಇದು. ಅಲ್ಲಿ ನಿಮಗೆ ನೋಡಿ, ಇದು ಕನ್ವರ್ಷನ್ ಈ ಖಾತಾ ಇರುವಂಥದ್ದು, ರೆಡಿ ಫಾರ್ ರಿಜಿಸ್ಟ್ರು, ಕ್ಲಿಯರ್ ಡಾಕ್ಯುಮೆಂಟ್ಸ್ ಇರುವಂಥ ಜಾಗ ಇದು. ನೋಡಿ ಅಲ್ಲಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಅದು BDA ಅಪಾರ್ಟ್ಮೆಂಟ್. ಅದು ಈ ಲೇಔಟಲ್ಲೂ ಅಷ್ಟೇ ಪೂರ್ತಿ ಮನೆಗಳಾಗಿವೆ. ನೀವು ಆರಾಮಾಗಿ ಇವಾಗಲೇ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಕಟ್ಕೊಂಡು ಬಂದು ಇರ್ಬೋದು. ಚೆನ್ನೈನಹಳ್ಳಿ ಚೆನ್ನೈನಹಳ್ಳಿ ಆರ್ಚ್ ಇದೆಯಲ್ಲ, ಆ ಜಾಗಕ್ಕೆ ನಿಮಗೆ ಇಲ್ಲಿಂದ 1.2 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ನೋಡಿ ಅಕ್ಕಪಕ್ಕ ಎಲ್ಲ ಮನೆಗಳು ಆಗಿವೆ, ಆಲ್ರೆಡಿ ಮನೆಗಳಿವೆ. ತುಂಬ ಒಳ್ಳೆ ಏರಿಯಾನೇ ಇದು, ಚೆನ್ನಾಗಿದೆ. ರಿಜಿಸ್ಟರ್ ಆಗುವಂಥ ಸೈಟ್ ಇದು. ಈ ಖಾತಾ ಇದೆ, ನಾರ್ತು ಈಸ್ಟು ಕಾರ್ನರ್ ಇರೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿದೆ ಸೈಟು. ಒಳ್ಳೆ ಮನೆ ಕಟ್ಕೋಬೋದು. ನೀವೆಲ್ಲ ಆ ಕಡೆ ಒಳಗಡೆ ಸಿಟಿ ಒಳಗಡೆ ತಗೊಂಡ್ರೆ ನಿಮಗೆ 8,000-9,000 ರೂಪಾಯಿ ಹೇಳ್ತಾರೆ ಸ್ಕ್ವೇರ್ ಫೀಟು. ಇದಾದರೆ ನಿಮಗೆ 4,500 ರೂಪಾಯಿ ಸಿಗುತ್ತೆ. ಇದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, 4,500 ಹೇಳ್ತಾರೆ. ಇದು ಕಾರ್ನರ್ ಸೈಟ್, ಇದು ರಿಜಿಸ್ಟರ್ ಆಗುವಂಥದ್ದು. ನೋಡಿ ಇದೇ ಸೈಟು ನೀವು ನೋಡ್ತಾ ಇದ್ದೀರಾ, ಎದುರುಗಡೆ ಮನೆ ಏರಿಯಾ ಪೂರ್ತಿ ಡೆವಲಪ್ಮೆಂಟ್ ಆಗಿದೆ ಆಲ್ರೆಡಿ. ಇಲ್ಲಿ ಆರಾಮಾಗಿ ಬಂದು ಇರ್ಬೋದು ಈಗಲೇ ಮನೆ ಕಟ್ಕೊಂಡು. ನೋಡಿ ಇದೇನು D ಗ್ರೂಪ್ ಆರ್ಚ್ ಇದು. ಈ ಆರ್ಚ್ ಒಳಗಡೆ ಹೋದರೆ ನಿಮಗೆ ಆಚಾರ್ಯ ಕಾಲೇಜ್ ಅಂತ ಸಿಗುತ್ತೆ ಒಳಗಡೆ. ಆ ಆಚಾರ್ಯ ಕಾಲೇಜಿಂದ ಒಂದು ಸ್ವಲ್ಪ ಡೌನ್ಗೆ ಮುಂದೆ ಹೋದರೆ ಇಲ್ಲಿ 20-30 ಸೈಟ್ ಸಿಗುತ್ತೆ ನಿಮಗೆ. ಇದು BBMP ಒಳಗಡೆ ಇರುವಂಥದ್ದು ಈ ಖಾತಾ. ಇದು ಅದು ಕನ್ವರ್ಷನ್ ಈ ಖಾತಾ. ಇದು BBMP ಒಳಗಡೆ ಇರುವಂಥ ಖಾತಾ. ಇದು ಈ ಖಾತಾ. ಇದು ನಿಮಗೆ ಇವಾಗ ತೋರಿಸ್ತೀನಿ, ನೋಡ್ತಾ ಇದ್ದೀರಲ್ಲ, ಇದೇ ರೋಡು. ಹಿಂಗೆ ಹೋಗಿ ಮುಂದೆ ನೀವು ಲೆಫ್ಟಿಗೆ ತಗೊಂಡ್ರೆ ಆಚಾರ್ಯ ಕಾಲೇಜ್ ಸಿಗುತ್ತೆ. ಆ ಆಚಾರ್ಯ ಕಾಲೇಜಿಂದ ನಿಮಗೆ ಒಂದು 500 ಮೀಟ್ರ್ ಮುಂದೆ ಹೋದರೆ ಸ್ಟ್ರೈಟು, ಅಲ್ಲಿ ನಿಮಗೆ ಈ 20-30 ಸೈಟ್ ಸಿಗುತ್ತೆ. ಅದು ತುಂಬಾ ಚೆನ್ನಾಗಿದೆ ಸೈಟು, ರಿಜಿಸ್ಟರ್ ಆಗುವಂಥ ಸೈಟ್ ಅದು. ನೋಡಿ ಇದೇ ಸೈಟ್. ಇದು ಸೌತ್ ಫೇಸ್ ಬರುತ್ತೆ. ಇದು ಡೈಮೆನ್ಷನು 25ಕ್ಕೆ 24. ಇದು 25ಕ್ಕೆ 24 ಬರುತ್ತೆ ಡೈಮೆನ್ಷನು. 600 ಸ್ಕ್ವೇರ್ ಫೀಟ್ ಬರುತ್ತೆ. ಮನೆ ಕಟ್ಟೋಕ್ಕೆ ತುಂಬಾ ಚೆನ್ನಾಗಿದೆ, ಆರಾಮು. ಇದು ನೋಡ್ತಾ ಇದ್ದೀರಲ್ಲ, ಇದು ರೋಡ್ ಬಿಟ್ಟಿದ್ದಾರೆ ಇದು ಒಳಗಡೆ ಬರೋದಕ್ಕೆ. ಇದು ಸೌತ್ ಫೇಸು, ನೀವು ಆರಾಮಾಗಿ ಮನೆ ಕಟ್ಕೋಬೋದು ಇವಾಗಲೇ. ತುಂಬ ಚೆನ್ನಾಗಿದೆ ಇದು, ಸಿಟಿಗೂ ಹತ್ರ. ಇಲ್ಲಿಂದ D ಗ್ರೂಪ್ ಆರ್ಚ್ ಅಂತ ನಾನು ಏನು ಹೇಳ್ತೀನಿ, ಆ ಜಾಗಕ್ಕೆ ಇಲ್ಲಿಂದ 1 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ, 1.25 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ, 1.2. ತುಂಬ ಚೆನ್ನಾಗಿದೆ ಜಾಗ, ಕ್ಲಿಯರ್ ಡಾಕ್ಯುಮೆಂಟು. ನೀವು ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.